ಪ್ರಶ್ನೆ ಇಟ್ಟ ನಿಮ್ಮ ರಿಪಬ್ಲಿಕ್ ಕನ್ನಡ ಒಟ್ಟು 11 ಪ್ರಶ್ನೆಗಳನ್ನ ಪ್ರಜ್ವಲ್ ರೇವಣ್ಣ ಮುಂದಿಟ್ಟ ನಿಮ್ಮ ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ಯಾವೆಲ್ಲ ಪ್ರಶ್ನೆ ಇದೆ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪ್ರಜ್ವಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೋಟಲ್ 11 ಪ್ರಶ್ನೆಗಳು. ಪ್ರಜ್ವಲ್ ಆಗಮನಕ್ಕೆ ಇನ್ನು ಕೇವಲ 45 ನಿಮಿಷ ಬಾಕಿ ಇದೆ. ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಪೊಲೀಸ್ ಪಹರೆ ಕೂಡ ಅಷ್ಟೇ ಜೋರಾಗಿದೆ. ಟರ್ಮಿನಲ್ 2 ಆಗಮನ ದ್ವಾರದ ಬಳಿ SIT ಬಿಗಿ ಭದ್ರತೆಯನ್ನ ಕೈಗೊಂಡಿದೆ. ಸುಮಾರು 25ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಪ್ರಜ್ವಲ್ ಆಗಮನಕ್ಕೆ ಇನ್ನು 45 ನಿಮಿಷ ಅಷ್ಟೇ ಬಾಕಿ ಇದೆ. ಸಾಕಷ್ಟು ಕುತೂಹಲ, ಪ್ರಜ್ವಲ್ ರೇವಣ್ಣ ಬರ್ತಾರಾ ಇಲ್ವಾ ಅಥವಾ ವಾಪಸ್ ಟಿಕೆಟ್ ಕ್ಯಾನ್ಸಲ್ ಮಾಡ್ತಾರಾ? ಇಷ್ಟೆಲ್ಲ ಆದ್ಮೇಲೆ ಇವತ್ತು ಕ್ಲೈಮ್ಯಾಕ್ಸ್ಗೆ ಬಂದು ನಿಂತಿರುವಂಥದ್ದು ಪ್ರಜ್ವಲ್ ರೇವಣ್ಣ. ಇನ್ನೇನು ಕೆಲವೇ ನಿಮಿಷಗಳು, ಕೇವಲ 45 ನಿಮಿಷವಷ್ಟೇ ಬಾಕಿ ಇರುವಂಥದ್ದು. ಸೀದಾ ಬೆಂಗಳೂರಿನ ದೇವನಹಳ್ಳಿ ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಾರೆ. ಟರ್ಮಿನಲ್ 2ಗೆ ಆಗಮಿಸ್ತಾರೆ. ಅಲ್ಲಿ ಬಂದು ಇಮಿಗ್ರೇಷನ್ ನಲ್ಲಿ ಬರ್ತಾರೆ, ಇಮಿಗ್ರೇಷನ್ ಡೆಸ್ಕಿಗೆ ಬರ್ತಾರೆ. ಅದಾದ ನಂತರ ಅಲ್ಲಿ ಅವರ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ಗೆ ಸ್ಟಾಂಪ್ ಅನ್ನು ಒತ್ತುತ್ತಾರೆ, ಮುದ್ರೆಯನ್ನು ಹಾಕ್ತಾರೆ. ಅದಾದ ನಂತರ SIT ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಇಮಿಗ್ರೇಷನ್ ಆಫೀಸರ್ಸು. ಸೊ ಇಷ್ಟೆಲ್ಲ ಪ್ರಹಸನಗಳು ನಡೀತಾವೆ ಇವತ್ತು. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವರು ಇವೆಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಕೊಡ್ತಾರ? ರಿಪಬ್ಲಿಕ್ ಕನ್ನಡ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನ ಇಡ್ತಾ ಹೋಗುತ್ತೆ. ಪ್ರಜ್ವಲ್ ರೇವಣ್ಣ ಅವ್ರಿಗೆ ಏನ್ ಮಾಡಿದ್ರು, ಇಷ್ಟು ದಿವಸ ಯಾಕಲ್ಲಿ ಅಡ್ಗಿ ಕುಳ್ತಿದ್ರು, ತಪ್ಪನ್ನ ಒಪ್ಕೊಂಡು ಸೀದಾ ಬರ್ಬೋದಿತ್ತು, ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ನಾನು ನಿಷ್ಠವಾಗಿ ಏನೇ ಬಂದರೂ ಕೂಡ ಎದುರಿಸ್ತೀನಿ ಕಾನೂನು ಪ್ರಕಾರ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಇದೆಲ್ಲವನ್ನ ಬಿಟ್ಟು ಪ್ರಜ್ವಲ್ ರೇವಣ್ಣ ಜರ್ಮನ್ನಲ್ಲಿ ಅಡ್ಗಿ ಕೂತಿದ್ಯಾಕೆ? ಸಹಸ್ರಾರು ಪ್ರಶ್ನೆಗಳಿರುವಂಥದ್ದು. ಸಾರ್ವಜನಿಕರು ಕೂಡ ಅದನ್ನೇ ಕೇಳ್ತಾ ಇದ್ದಾರೆ. ಈಗಾಗಲೇ ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ, ದೃಶ್ಯ ಒಂದು ಯಾವ ರೀತಿಯಾಗಿ ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ 2 ನಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ. ಇನ್ನೊಂದು ಕಡೆಯಲ್ಲಿ ಸಜ್ಜಾಗಿ ಇರುವಂಥದ್ದು CRPC ಪೊಲೀಸರು ಕೂಡ ಇದ್ದಾರೆ. ಎಲ್ಲ ರೀತಿಯಾದಂಥ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಅಂತ. ದೃಶ್ಯ 2 ಕೂಡ ನೀವು ನೋಡ್ತಾ ಇದ್ರಿ. ಅಲ್ಲಿ ಏರ್ಪೋರ್ಟ್ ನಲ್ಲಿ ಇರುವಂತಹ ಸೆಕ್ಯೂರಿಟಿ ಇರ್ಬೋದು, SIT ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದಂತೆ ಆತನನ್ನ ಅರೆಸ್ಟ್ ಮಾಡುವಂತ ನಿಟ್ಟಿನಲ್ಲಿ ಭದ್ರತೆಯನ್ನ ಕೂಡ ಒದಗಿಸಲಾಗ್ತಾ ಇದೆ. ಬೇರೆಯವರು ಪ್ರಯಾಣಿಕರು ಕೂಡ ತೊಂದರೆ ಆಗಬಾರ್ದು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಅಲ್ಲಿ ಒಂದಿಷ್ಟು ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಇದೆಲ್ಲವೂ ಕೂಡ ಲೈವ್ ದೃಶ್ಯಾವಳಿಗಳು, ನಾನ್ ಸ್ಟಾಪ್ ಲೈವ್ ಕವರೇಜ್ ಮಾಡ್ತಾ ಇರುವಂತ ನಿಮ್ಮ ರಿಪಬ್ಲಿಕ್ ಕನ್ನಡ ಲೈವ್ ದೃಶ್ಯಾವಳಿ ಇದು. ಇದೆಲ್ಲವೂ ಕೂಡ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಲೈವ್ ದೃಶ್ಯಾವಳಿ. ಇನ್ನೊಂದು ಕಡೆ ನೋಡಿ ದೃಶ್ಯ 3, CRPF ಕಮಾಂಡೋಸ್ಗಳೆಲ್ಲರೂ ಕೂಡ ಅಲ್ಲಿ ಹೋಗ್ತಾ ಇದ್ದಾರೆ. ಅವರು ಕೂಡ ಭದ್ರತೆಯನ್ನ ಒದಗಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮತ್ತೆ ಕೆಂಪೇಗೌಡ ಏರ್ಪೋರ್ಟ್ ಇಂದಲೇ ನನ್ನ ಪ್ರತಿನಿಧಿ ಧ್ರುವ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಧ್ರುವ, ಈಗಾಗಲೇ ಸದ್ಯ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ, ಪ್ರಿಪರೇಷನ್ ಯಾವ ರೀತಿಯಾಗಿದೆ, ಸೆಕ್ಯೂರಿಟಿ ಪರ್ಪಸ್ ಅಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ? ನಿಕೇಶ್, ನಾನೀಗ ಟರ್ಮಿನಲ್ 1 ನಲ್ಲಿ ಇದ್ದೀನಿ. ಬಹುತೇಕವಾಗಿ ಟರ್ಮಿನಲ್ 2ಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಅಲ್ಲಿ ಹೆಚ್ಚಿನ ಭದ್ರತೆಯನ್ನ ಕಲ್ಪಿಸಿಕೊಡ್ಲಾಗಿದೆ. ಅಂದ್ರೆ ಆರ್ಮಿ ಅವರು ಇರ್ಬೋದು, ಹಾಗೆ SIT ಪೊಲೀಸರು ಇರ್ಬೋದು, ಅವರು ಕೂಡ ಸದ್ಯ ಅಲ್ಲಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಒಂದು ಇಫ್ ಇನ್ ಕೇಸ್ ಏನಾದ್ರು ಟರ್ಮಿನಲ್ 1 ನಲ್ಲಿ ಅರೈವಲ್ಸ್ ಅಲ್ಲಿ ಏನಾದ್ರು ಪ್ರಜ್ವಲ್ ರೇವಣ್ಣ ಬಂದ್ರು ಅಂತ ಹೇಳಿದ್ರೆ ಆ ದೃಶ್ಯಾವಳಿಗಳನ್ನ ತೋರಿಸ್ಲಿಕ್ಕೆ ನಾನೊಂದು ಈ ಒಂದು ಅರೈವಲ್ಸ್ ಅಲ್ಲಿ ಇದ್ದೀನಿ. ನೀವು ಗಮನಿಸ್ತಾ ಇರ್ಬೋದು, ಒಂದ್ ವೇಳೆ ಇಲ್ಲೇ ಅರೈವಲ್ ಗೇಟ್ ಕೂಡ ಇದೆ. ಒಂದ್ ವೇಳೆ ಇದರಲ್ಲಿ ಏನಾದ್ರು SIT ಪೊಲೀಸರು ಅವರನ್ನ ಬಂಧನ ಮಾಡಿ ಕರ್ಕೊಂಡು ಬಂದ್ರು ಅಂತ ಹೇಳಿದ್ರೆ ಈ ಒಂದು ಇದ್ರ ಮೂಲಕ ಹೊರಗೆ ಬರಬೇಕು. ಇದಾದ ನಂತರ ಇಲ್ಲಿಂದ ಅವರು SIT ಕಚೇರಿಗೆ ಹೋಗ್ತಾರೆ. ಆದ್ರೆ ಬಹುತೇಕವಾಗಿ ಈಗ ಸದ್ಯ ಲಭ್ಯ ಇರುವಂತಹ ಮಾಹಿತಿಯ ಪ್ರಕಾರ ಪ್ರಜ್ವಲ್ ರೇವಣ್ಣ ಟರ್ಮಿನಲ್ 2ಗೆ ಬರ್ತಾರೆ. ಟರ್ಮಿನಲ್ 2 ನಲ್ಲಿ ಕಲ್ಪಿಸಿರುವಂತಹ ಬಿಗಿ ಭದ್ರತೆಗಳನ್ನು ಕೂಡ ಅಲ್ಲಿ ಕೈಗೊಳ್ಳಲಾಗಿದೆ. ಅಲ್ಲಿನ ಭದ್ರತೆಯನ್ನ ನೋಡಿದ್ರೆ ಅಲ್ಲೇ ಅವರನ್ನ ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಬರ್ತಾರೆ SIT ಅಧಿಕಾರಿಗಳು. ಅಲ್ಲಿನ ಪ್ರೊಸೆಸಿಂಗ್ ಏನಿದೆ ಅವನ್ನೆಲ್ಲ ಮುಗಿಸಿ ಕರ್ಕೊಂಡು ಬರ್ತಾರೆ. ಈಗ ಟರ್ಮಿನಲ್ 1 ನಲ್ಲಿ ಕೂಡ ಏನಾದ್ರೂ ಬಂದ್ರು ಅಂತ ಹೇಳಿದ್ರೆ ಆ ದೃಶ್ಯಾವಳಿಗಳನ್ನ ಕೂಡ ಇಲ್ಲಿನ ಅಪ್ಡೇಟ್ ಅನ್ನ ನಾವು ನೀಡ್ತಾ ಹೋಗ್ತೀವಿ. ನಿಕೇಶ್, ಇನ್ನೊಂದು ಬಹಳ ಪ್ರಮುಖವಾಗಿ ಈಗಾಗಲೇ ಅಲ್ಲಿ ಟರ್ಮಿನಲ್ 2 ನಲ್ಲೂ ಕೂಡ ಒಂದಿಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಹಾಗೆ ಟರ್ಮಿನಲ್ 1 ರಲ್ಲಿ ಯಾವ ರೀತಿಯಾಗಿ ಪ್ರಿಪರೇಷನ್ಗಳು ನಡೀತಾ ಇದೆ? ಈಗಾಗಲೇ ಅಲ್ಲಿ ಟರ್ಮಿನಲ್ 2 ನಲ್ಲೂ ಕೂಡ ಬ್ಯಾರಿಗೇಡ್ಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಏನು ಕಾಂಗ್ರೆಸ್ ಮುಖಂಡರು ಕೂಡ ಪ್ರೊಟೆಸ್ಟ್ ಮಾಡುವಂತ ನಿಟ್ಟಿನಲ್ಲಿ ಟರ್ಮಿನಲ್ 1 ರಲ್ಲಿ ಯಾವ ರೀತಿಯಾಗಿ ಪ್ರೊಟೆಸ್ಟ್ ಮಾಡೋಕೆ ಏನಾದರೂ ಸಿದ್ಧತೆ ಮಾಡ್ಕೊಂಡಿದ್ರೆ ಕಾಂಗ್ರೆಸ್ನ ನಾಯಕರು?
ಸದ್ಯ ನಂಗೆ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ, ಆ ಥರ ಯಾವುದೇ ಡೆವಲಪ್ಮೆಂಟ್ಗಳು ಇಲ್ಲಿ ಕಾಣಿಸ್ತಾ ಇಲ್ಲ. ಆದರೆ ಬೇರೆ ದಿನಕ್ಕೆ ಹೋಲಿಕೆ ಮಾಡಿದ್ರೆ ಒಂದೆರಡು ಪೊಲೀಸ್ ಜೀಪ್ಗಳು ಜಾಸ್ತಿ ಆಗಿದ್ದಾವೆ ಹೊರತು ಟರ್ಮಿನಲ್ 2 ನಲ್ಲಿ ಇರುವಂತಹ ಭದ್ರತೆ ಅಥವಾ ಅಲ್ಲಿ ಇರುವಂತಹ ಒಂದು ಜನ ಇಲ್ಲಿ ಇಲ್ಲ. ಅಲ್ಲಿ ಸಾಕಷ್ಟು ಪೊಲೀಸ್ ತಂಡವನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಹಾಗೆ CISF ಯೋಧರ ತಂಡ ಕೂಡ ಅಲ್ಲಿ ಇದೆ. ಆದ್ರೆ ಸದ್ಯ ಇಲ್ಲಿ ಯಾವುದೇ ತರಹದ ಆ ತರದ ಡೆವಲಪ್ಮೆಂಟ್ ಇಲ್ಲ. ಇಫ್ ಇನ್ ಕೇಸ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅನ್ನುವಂತ ಕಾರಣಕ್ಕಾಗಿ ಒಂದೆರಡು ಪೊಲೀಸ್ ಜೀಪ್ಗಳನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ನಿಕೇಶ್. ಓಕೆ, ಥ್ಯಾಂಕ್ ಯು ಧ್ರುವ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ನಡ್ಸ್ಕೊಳ್ತಾ ಇದ್ದಾರೆ ಸೆಕ್ಯೂರಿಟಿ ಪರ್ಪಸ್ ಕೂಡ. ಬೇರೆ ಪ್ರಯಾಣಿಕರು ಕೂಡ ತೊಂದರೆ ಆಗಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಬ್ಯಾರಿಗೇಟಿನ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ CRPF ಮುಖಂಡರು ಕೂಡ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂತ ಕಾಂಗ್ರೆಸ್ ನಾಯಕರು ಕೂಡ ಪ್ರತಿಭಟನೆಗೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ ಹೊತ್ತೊಯ್ಯುವಂತ ಸಂದರ್ಭದಲ್ಲಿ ಇನ್ ಕೇಸ್ ಏನಾದ್ರೂ ಅಲ್ಲಿ ಪ್ರೊಟೆಸ್ಟ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ, ಅದು ಕೂಡ ಸಕ್ಸಸ್ ಆಗುತ್ತಂತ ನೋಡ್ಬೇಕು. ಅದಕ್ಕೆ 25ಕ್ಕೂ ಹೆಚ್ಚು ಪೊಲೀಸ್ ವ್ಯವಸ್ಥೆ ಇದೆ. ಸ್ಥಳೀಯ ಪೊಲೀಸರು ಹಾಗೆ CRPF ಅವರು ಕೂಡ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇದು ಕೆಂಪೇಗೌಡ ಏರ್ಪೋರ್ಟ್, ದೇವನಹಳ್ಳಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.